देखते हैं कल तक उन तो बोलिए ವರ್ಕ್ ಫ್ರಮ್ ಎವ್ರಿವೇರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ನನ್ನ ಆಲ್ ಇಂಡಿಯಾ ಸೀರೀಸಲ್ಲಿ ನಾನು ನನ್ನ ಲಗೇಜ್ನ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇನ್ನೊಬ್ರು ಅಲ್ಲಿ ನೋಡಿ, ವರ್ಕ್ ಫ್ರಮ್ ಎವ್ರಿವೇರ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ವರ್ಕ್ ಫ್ರಮ್ ಎವ್ರಿವೇರ್ ಅನ್ನೋ ಥರ ಲ್ಯಾಪ್ಟಾಪ್ ಇಟ್ಕೊ ವರ್ಕ್ ಮಾಡು. ಇದು ನಂಬಿಲ್ಲ. ಲಗೇಜ್ ಕಮ್ಮಿ ಇದೆ ಅಲ್ವಾ? ಓಕೆ, ವೇಟ್ ಮೆಷಿನ್ ಇದೆ. एक निमिष. ऑलरेडी एक सपोर्ट उसमें है हमारा, ये पतला वाला. ಇಲ್ಲಿ ನನ್ನ ಆರಿಯಲ್ ಟೀಮ್ ನನಗೆ ಸೇಫ್ಟಿ ಟಿಪ್ಸ್ ಕೊಡ್ತಾ ಹಾಗೆ ಕರ್ವ್ಸಲ್ಲಿ ಈ ಥರಲ್ಲೆಲ್ಲ ಸೇಫ್ ರೈಡ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ನೋಡ್ಬೋದು, ನನಗೆ ಕಂಪ್ಲೀಟಾಗಿ ಲಗೇಜ್ ಪ್ಯಾಕಿಂಗಿಂದ ಹಿಡಿದು ಬೈಕಿಗೆ ಎಲ್ಲದನ್ನು ಫಿಟ್ ಮಾಡಿ ಚೆಕ್ ಮಾಡಿ ನೈಟ್ 2 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನನ್ನ ಜೊತೆನೇ ಕಂಪ್ಲೀಟಾಗಿ ಸ್ಪೆಂಡ್ ಮಾಡಿ ಎಲ್ಲ ಟಿಪ್ಸ್ನು ಕೊಡ್ತಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಬಂದಿರೋ ಎಲ್ಲರೂ ನನಗೆ ವೆಲ್ ವಿಶ್ ಕೊಡ್ತಾನೆ ಬಂದು ವಿಶ್ ಮಾಡ್ತಾ ಸೇಫ್ ರೈಡ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಜಸ್ಟ್ ಮೆಟ್ ಆ್ಯಸ್ ಎ ಫ್ರೆಂಡ್ಸ್. ನನ್ನ ಜರ್ನಿಗೆ, ನನ್ನ ಡ್ರೀಮ್ಗೆ ಇವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ದಮ್. ಇಲ್ಲಿ ನನ್ನ ಬೈಕ್ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನನ್ನ ಬೈಕ್ ಆಲ್ರೆಡಿ ಪಂಚರ್ ಆಗಿತ್ತು. ನಾನೇ ಎಲ್ಲದನ್ನು ಚೆಕ್ ಮಾಡಿಸಿ ಇಟ್ಟಿದ್ದೆ. ಬಟ್ ಆದರೆ ಒಂದು ದಿನದಲ್ಲಿ ನೈಟ್ ಟೈಮಲ್ಲಿ ನಾನು ರೈಡ್ ಮಾಡಬೇಕಾದ್ರೆ ನಟ್ಟಾಗಿ ನೋಡ್ಬೋದು, ಇಷ್ಟು ದೊಡ್ಡದು ಬಿಗ್ ನಟ್ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಬೈಕ್ ವಾಬ್ಲಿಂಗ್ ಆಗ್ತಾಯಿತ್ತು. ನನ್ನ ಟೀಮ್ ಎಲ್ಲರೂ 4-5 ರೌಂಡ್ ಹೋದಾಗ ನಮ್ಗೆ ಗೊತ್ತಾಯಿತು ಬೈಕ್ ಪಂಚರ್ ಆಗಿದೆ ಅಂತ. ಸೊ ನನ್ನ ಟೀಮ್ ನನಗೆ ಕಂಪ್ಲೀಟಾಗಿ ಯಾವುದೇ ರೀತಿ ಇರಿಟೇಷನ್ ಮಾಡಿಕೊಳ್ಳದೆ ಬಂದು ಕಂಪ್ಲೀಟ್ ಮಾರ್ನಿಂಗು ಅವರು ಎಲ್ಲನೂ ಅವಶ್ಯಕತೆ ನೋಡಿಕೊಂಡು ಅವರು ನನಗೆ ಪಂಚರ್ ಹಾಕೋದಕ್ಕೆ ಹೆಲ್ಪ್ ಮಾಡಿದ್ರು. ಹಾಗೆ ನೀವು ನೋಡ್ಬೋದು, ಪ್ಯಾಕಿಂಗಿಂದ ಹಿಡಿದು ನನ್ನ ಜರ್ನಿ ನಾನು ಮಾಡೋದು, ನನ್ನ ರೈಡ್ ಮಾಡೋದು ಮಾತ್ರನೇ ನಾನು ಮಾಡ್ತಾಯಿದ್ದೀನಿ. ಬಟ್ ಆದರೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ನನ್ನ ಆರಿಯಲ್ ಟೀಮೇ ನನಗೆ ಹೆಲ್ಪ್ ಮಾಡಿರೋದು. ಸೊ ಇವರು ಇಲ್ಲ ಅಂದಿದ್ರೆ ನಾನಿವತ್ತು ಈ ಜರ್ನಿನ ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತೇನೋ. ಬಟ್ ಆ ಥರ ಮಾಡೋದಕ್ಕೆ ಇವರೆಲ್ಲ ನನಗೆ ಚಾನ್ಸ್ ಕೊಟ್ಟಿಲ್ಲ. ಸೊ ಥ್ಯಾಂಕ್ಸ್ ಟು ದೆಮ್. ನನ್ನ ಈ ಥರ ನನಗೆ ಒಂದು ಟೀಮ್ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ. ಯಾಕೆ ಅಂದರೆ ನಾನು ಕಂಪ್ಲೀಟಾಗಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಎಲ್ಲದನ್ನು ಇವರು ಅಬ್ಸರ್ವ್ ಮಾಡ್ತಾರೆ. ಹಾಗೆ ಎಲ್ಲ ಟಿಪ್ಸ್ ಕೊಡ್ತಾ ನನ್ನ ರೈಡಿಂಗ್ ಗೇರ್ಸಿಂದ ಹಿಡಿದು ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ನೀಟಾಗಿ ಸ್ವಂತ ಮನೆಯವರ ಥರನೇ ಕೇರ್ ಮಾಡಿದ್ರು. ಸೊ ಈ ಥರ ಪ್ರೀತಿ ಯಾವತ್ತೂ ಇಷ್ಟು ಸುಲಭವಾಗಿ ಸಿಗಲ್ಲ. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ದೆಮ್. ನನಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ನಾನು ನಿಮ್ಮನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಫಸ್ಟ್ ಪಂಚರ್ ಸ್ಟಾರ್ಟಿಂಗಿಂತ ಮುಂಚೆನೆ. ಓಕೆ, ದೊಡ್ಡಾಗೋದು ಚಿಕ್ಕದಾಗಿದೆಲ್ಲ ಅಷ್ಟೇ. ಅದು ಪರವಾನೆ ಚಿಕ್ಕ ರತ್ತಿ ऊपर से बरीक क्लियर लगा. ಏನದು? अयो इन ऐसा लीक कर रहा है. स्क्रू ಆಗಿರೋದು स्ट्रेट खींच फिर रोटेट कर देता निकल जाता फिर इससे कुछ नहीं छेद के दल दूसरे छेद में डालने गुड फिर बोला ಹಿಂಗೆ ಹಾಕ್ಬಿಟ್ಟು ಒಳಗಡೆ ಅದು ಹೋಗ್ಬೇಕು. फिर ऐसा ट्विस्ट ಟ್ವಿಸ್ಟ್. लो भाई जब पूरा निकाले फिर वो ಜಿಪ್ ಅಂತ ತೆಗಿಬೇಕು. ಇದು ಆ ಥರ ಬ್ಲೇಡ್ ಇದೆ. ಏನಾಗುತ್ತೆ ಬ್ಲೇಡ್ ಅಲ್ಲೇ ಈ ಪಿಗ್ಲಾದಲ್ಲಿ ए पिघला नहीं पिघला ना टायर ब्लेड ಇದೆಯಾ? कितना आती है ब्लेड?
ಬಸ್ನಿ ಆ ಥರ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಟ್ರಬಲಿಂದ ಈ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಆದರೆ ನನ್ನ ಟೀಮ್ ವಿಲ್ ಪವರ್ನ ಬಿಡದೆ ಇದು ಆಗೇ ಆಗುತ್ತೆ, ಪರವಾಗಿಲ್ಲ ನೀನು ಮಾಡ್ತೀಯ ಅನ್ನೋ ಒಂದು ನಂಬಿಕೆನ ಕೊಟ್ಟು ನನ್ನ ಈ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರು. ಕನ್ನಡ ಜನರೇ, ನಾನು ಕನ್ನಡದ ಹುಡುಗಿಯಾಗಿ ಆಲ್ ಓವರ್ ಇಂಡಿಯಾನ ಸೋಲೋ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಅದು ಕೂಡ ನನ್ನ ಹೈಟ್ಗೆ ಮ್ಯಾಚ್ ಆಗದೆ ಇರೋವಂಥ ಬೈಕಲ್ಲಿ. ಸೊ ಎಲ್ಲರೂ ನನ್ನನ್ನು ಹರಿಸ್ತೀರಾ ಅಂತ ಅನ್ಕೋತಿದ್ದೀನಿ, ಹಾಗೆ ನಮ್ಮ ಕನ್ನಡ ಹುಡುಗಿನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತಿದ್ದೀನಿ. ನೀವೇನಾದರೂ ಈ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಪೋರ್ಟ್ ಮಾಡಿ. ನೀವೇನಾದರೂ ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ.